ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಲೈಪೋಮಾ ಬಗ್ಗೆ. ಸೊ ನೋಡ್ರಿ, ಈ ವಿಡಿಯೋನ ಸಬ್ಸ್ಕ್ರೈಬರ್ ರಿಕ್ವೆಸ್ಟ್ ಮೇಲೆ ಮಾಡ್ತಾ ಇದ್ದೀನಿ. ಲೈಪೋಮಾ ನೋಡ್ರಿ ಅಂದ್ರೆ ಏನಂದ್ರೆ ನೋಡ್ರಿ, ನಿಮ್ಮ ಸ್ಕಿನ್ ಏನಿದೆ ಅದರ ಸಬ್ಕ್ಯುಟೇನಿಯಸ್ ಟಿಶ್ಯೂ ಏನಿದೆ ಅದ್ರ ತಳಗಡೆ ಫ್ಯಾಟದ ಲಂಪ್ ಇತ್ತಂದ್ರೆ ಅದಕ್ಕೆ ಲೈಪೋಮಾ ಅಂತ ಕರೀತಾರೆ. ಸರಳ ಭಾಷೆದಾಗ ತಿಳಿಸ್ಬೇಕಂದ್ರೆ ಚರ್ಬಿದು ಗಂಟ್ರಿ ನಿಮ್ಮ ತ್ವಚ ಜಸ್ಟ್ ತಳಗಿತ್ತಂದ್ರೆ ಅದಕ್ಕೆ ಲೈಪೋಮಾ ಅಂತಾರೆ. ಲೈಪೋಮಾ ನೋಡ್ರಿ ಎಲ್ಲಿ ಐತಿ ನಿಮ್ದು ಅಂದ್ರೆ ಅಲ್ಲಿ ಒಟ್ಟ ನೋವು ಬರಂಗಿಲ್ಲ, ನಿಮ್ಗೆ ಯಾವುದೇ ರೀತಿ ನೋವು ಬರಂಗಿಲ್ಲ. ಅದನ್ನ ನೀವು ಈಸಿಲಿ ಹಿಂಗೆ ಅಳಿಗಾಡಿಸಿದ್ರೆ ಅಳಿಗಾಡ್ತೈತಿ. ಮತ್ತು ಅದು ಎಲ್ಲಿ ಐತೆ ಅಲ್ಲಿಂದ ಮತ್ತು ದೊಡ್ಡದಾಕೋ ಅಂತ ಹೋಗಂಗಿಲ್ಲ. ಅದು ರೌಂಡು ಓಲ್ ಶೇಪ್ನಾಗ ಇರ್ತೈತೆ ರೀ. ಎಲ್ಲೆಲ್ಲಿ ಜಾಸ್ತಿ ಆಗುತ್ತೆ ಲೈಪೋಮಾ ಅಂದ್ರೆ ನೋಡಿ, ನಿಮ್ಮ ಕುತ್ತಿಗೆಯಿಂದ, ನಿಮ್ಮ ಆರ್ಮ್ಸ್ನಾಗ, ಭುಜದಾಗ, ಹಿಂದ್ಗಡೆ, ಇಲ್ಲ ನಿಮ್ಮ ಟ್ರಂಕ್ ರೀಜನ್ನಾಗ, ಇಲ್ಲ ಎದೆಯಾಗ, ಈ ಭಾಗದಾಗ ಜಾಸ್ತಿ ಆಗುತ್ತೆ. ಇಲ್ಲ ಶರೀರದ ಯಾವುದೇ ಭಾಗದಾಗೂ ಇದು ಆಗ್ಬೋದು ರೀ. ಇದು ಆಗ್ಲಿಕ್ಕೆ ಕಾರಣ ಏನು? ಒಂದೇದು ನೋಡಿ, ಜೆನೆಟಿಕ್. ಫ್ಯಾಮ್ಲಿಯಾಗ ಯಾರಿಗಾರ ಐತಂದ್ರೆ ನಿಮಗೂ ಆಗೋ ಸಾಧ್ಯತೆ ಇರ್ತೈತಿ. ಇಲ್ಲ ನಿಮ್ಮ ವಯಸ್ಸು 40 60 ವರ್ಷದ ಮಟ್ಟ ಅದಿರಂದ್ರೆ ನಿಮ್ಗೆ ಆಗೋ ಸಾಧ್ಯತೆ ಇರ್ತೈತಿ. ಇಲ್ಲ ನೀವು ಭಾಳ ಜಾಸ್ತಿ ದಪ್ಪ ಅದಿರಿ, ಮೈಯಾಗ ಫ್ಯಾಟ್ ಭಾಳ ಜಾಸ್ತಿ ಐತಂದ್ರೆ ಆಗೋ ಸಾಧ್ಯತೆ ಐತೆ. ನೀವು ಡಯಾಬಿಟಿಕ್ ಪೇಷಂಟ್ ಅಂದ್ರೆ ನಿಮ್ಗೆ ಇದು ಆಗ್ಬೋದು. ಶರೀರದಾಗ ಕೊಲೆಸ್ಟ್ರಾಲ್ ಲೆವೆಲ್ ಭಾಳ ಜಾಸ್ತಿ ಐತಂದ್ರೆ ನಿಮ್ಗೆ ಇದು ಆಗ್ಬೋದು ರೀ. ಇಲ್ಲ ನಿಮ್ಮ ತ್ವಚದಾಗ ಸಣ್ಣಂದು ಏನರ ಗಾಯ ಆಗೈತೆ, ಅದನ್ನು ನೀವು ಟ್ರೀಟ್ಮೆಂಟ್ ತೊಗೊಂಡಿಲ್ಲ, ಅದು ಮುಂದೆ ಮೆಚೂರ್ ಆಗ್ತಾ ಲೈಪೋಮಾ ರೂಪ ಪಡ್ಕೋಬೋದು ರೀ. ಇಲ್ಲ ನಿಮ್ಗೆ ಬೇರೆ ಯಾವುದೇ ಸ್ಪೆಸಿಫಿಕ್ ಡಿಸೀಸ್ ಇದೆ ಅಂದರೆ ಅದ್ರ ಸಂಬಂಧ ಕೂಡ ಲೈಪೋಮಾ ಆಗ್ಬೋದು ರೀ. ಈಗ ಲೈಪೋಮಾ ಹೌದಾ ಇಲ್ಲ ಡಾಕ್ಟರ್ ಹೆಂಗೆ ಕನ್ಫರ್ಮ್ ಮಾಡ್ಕೊತಾರೆ? ಇದಕ್ಕೆ ನೋಡಿರಿ ಒಂದು ಟೆಸ್ಟ್ ಮಾಡಿಸ್ಲಾಗ್ತದೆ ರೀ. FNAC ಅಂತಾರೆ, ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಅಂತ. ಅಲ್ಲೊಂದು ಸಣ್ಣ ಚೂಜಿ ಹಾಕ್ತಾರೆ ರೀ ಆ ಭಾಗದಾಗ. ಅಲ್ಲಿಂದ ಒಂದು ಟಿಶ್ಯೂ ತಕ್ಕೊಂತಾರೆ, ಅದನ್ನ ಟೆಸ್ಟಿಗೆ ಕೊಟ್ಟು ಕಳಿಸ್ತಾರೆ ರೀ. ಅದರಲ್ಲಿ ಗೊತ್ತಾಗುತ್ತೆ ಅದು ಒಳಗೆ ಏನೈತಿ ಗಂಟು ಒಳಗೆ, ಅದು ಫ್ಯಾಟ್ ಹೌದು ಇಲ್ಲ ಅಲ್ಲಿ ಪಸ್ ಐತು, ಇಲ್ಲ ಏನರ ಕ್ಯಾನ್ಸರಸ್ ಟೈಪ್ ಏನರ ಐತೆ ಅಂದ್ರೆ. ಯಾಕಂದ್ರೆ ಎಲ್ಲ ಗಂಟು ಲೈಪೋಮಾ ಇರಂಗಿಲ್ಲ ರೀ, ಭಾಳ ಬೇರೆ ಬೇರೆ ಥರದ್ದು ಗಂಟು ಇರ್ತಾವೆ ರೀ ಶರೀರದಾಗ. ಅದಕ್ಕೆ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಮತ್ತು ಟೆಸ್ಟ್ ಮಾಡಿ ಕನ್ಫರ್ಮೇಷನ್ ತೊಗೊತಾರೆ ರೀ. ಸೊ ಇದು ನಿಮ್ಗೆ ಐತಂದರೆ ಇದ್ರಾಗ ಟ್ರೀಟ್ಮೆಂಟ್ ಏನು? ಇದು ನೋಡ್ರಿ, ನೀವು ಸರ್ಜನ್ ಡಾಕ್ಟರ್ ಕಡೆ ಹೋಗ್ಬೇಕಾಗ್ತೈತಿ. ಅವ್ರು ಇದನ್ನ ಸರ್ಜಿಕಲ್ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ, ಅಂದ್ರೆ ಆಪ್ರೇಟ್ ಮಾಡಿ ಅದನ್ನ ತೆಗಿತಾರೆ ಆ ಭಾಗ. ಇಲ್ಲ ಲೈಪೋಸೆಕ್ಷನ್ ಮಾಡ್ತಾರೆ, ಸಣ್ಣಂದಲ್ಲಿ ನಿಡಲ್ ಹಾಕಿ ಕತ್ರಿ ಹಾಕಿ ಅದನ್ನು ಅಲ್ಲಿಂದ ಸೆಕ್ಷನ್ ಮಾಡಿ ಫ್ಯಾಟ್ ಏನಿರ್ತೈತೆ ಅದನ್ನು ಹೊರಗೆ ತೆಗಿತಾರೆ ರೀ. ಮತ್ತು ಇದನ್ನು ತೆಗೆದಾದ್ಮೇಲೆ ಇದು ಮತ್ತೆ ಹೊಳ್ಳೆ ಆಗಲ್ಲ ಅಂತ ಯಾವುದೇ ರೀತಿ ಇರಂಗಿಲ್ಲ ರೀ. ಮತ್ತೆ ನಿಮ್ಮ ಶರೀರದಾಗ ಏನಾರ ಪ್ರಾಬ್ಲಮ್ ಆತಂದ್ರೆ ಮತ್ತೆ ಹೊಳ್ಳೆ ಇದು ರಿಯಾಕರ್ ಆಗ್ಬೋದು. ಸೊ ಎಲ್ಲ ಗಂಟು ನೋಡ್ರಿ ಲೈಪೋಮಾ ಇರಂಗಿಲ್ಲ. ಅದಕ್ಕೆ ನಿಮ್ಗೆ ಯಾವುದೇ ರೀತಿ ಗಂಟಿದ್ರೆ ಡಾಕ್ಟರ್ ಕಡೆ ಹೋಗ್ರಿ, ಅದನ್ನು ಮೊದಲು ತೋರಿಸ್ರಿ. ಅದನ್ನ ಡಾಕ್ಟರ್ ಕನ್ಫರ್ಮೇಷನ್ ಮಾಡಾದ್ಮೇಲೆ ಏನು ಮಾಡ್ಬೇಕನ್ನೋದು ನಿಮ್ಗೆ ತಿಳಿಸ್ಕೊಡ್ತಾರೆ ರೀ. ಸಿಗೋಣ ಮುಂದಿನ ವಿಡಿಯೋದಾಗ. ಟಿಲ್ ದ ಎಂಡ್, ಟೇಕ್ ಕೇರ್. ಧನ್ಯವಾದಗಳು.